In an era where information travels at lightning speed, responsible journalism becomes not just necessary but essential. Media is not merely a medium for news, it's a pillar of democracy, a mirror of our society, and a voice for the voiceless. It is about reliability and trust. Dignitaries on the dais and my dearest daijiworld.com well-wishers. 25 years, a quarter of a century. When we look back, do not see a story of success. We see a story of survival, of learning, of growing. We have crossed more than 25 major hurdles. There were moments when we walked on uncertain ground. There were moments when we celebrated with joy. There were nights of doubt and mornings of renewed hopes. But through everything, one thing never changed. We kept moving forward. I will never say that Daiji World is a success story, because the moment we feel we have achieved success, progress stops. And when progress stops, arrogance begins. I want Daiji World to always remain a work in progress. We still have a long way to go. Myself and entire Daiji World management remain deeply grateful to you, each one of you. Thank you for your patience, support, continued support. Thank you. Jai Hind. 25 ವರ್ಷದ ಒಂದು ಸಾಧನೆ ಅದು ಅಷ್ಟು ಸುಲಭವಾದದ್ದಲ್ಲ. ಅವರ ಒಂದು ಕನಸು, ಒಂದು ಕಲ್ಪನೆ, ಅದರ ಹಿಂದೆ ಅವರ ಆ 25 ವರ್ಷದಲ್ಲಿ ಅದರ ಹಿಂದೆ ಅವರ ಪ್ರಯತ್ನ ಮತ್ತು ಶ್ರಮ ಮತ್ತು ದುಡಿಮೆ, ಮೌನ ತ್ಯಾಗವೂ ಕೂಡ ಇದೆ. ನಾವು ಖಾಲಿ ಹೇಳಬೇಕಾದ್ರೆ 25 ವರ್ಷ ಸಂಖ್ಯೆ ಮಾತ್ರವಲ್ಲ, ಅದು ಅವರ ದೂರದೃಷ್ಟಿಗೆ ಒಂದು ಜಯ ಸಿಕ್ಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಇವತ್ತು ಡೈಜಿ ವರ್ಲ್ಡ್ನ ಬಗ್ಗೆ ನಾವು ಯಾರು ಹೆಚ್ಚಿಗೆ ಮಾತಾಡಲಿಕ್ಕೆ ಇಲ್ಲ, ಯಾಕಂದ್ರೆ ತಮಗೆಲ್ಲ ಬಂದವರಿಗೆ ಗೊತ್ತು ಡೈಜಿ ವರ್ಲ್ಡ್ ಏನು ಅಂತೇಳಿ. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉಡುಪಿ ಜಿಲ್ಲೆಗೆ ಸೀಮಿತವಾಗಿಲ್ಲ ಇದು, ಅಥವಾ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾದದ್ದಲ್ಲ. ದೇಶದ ಗಡು ದಾಟಿ ಇದು ವಿದೇಶಕ್ಕೆ ಮುಟ್ಟಿದೆ. ಇವತ್ತು ಲಕ್ಷಾಂತರ ಜನ ದೇಶದಲ್ಲಿರ್ಬೋದು, ವಿದೇಶದಲ್ಲಿರ್ಬೋದು, ಇವತ್ತು ಬೆಳಿಗ್ಗೆ ಕಾಫಿ ಕುಡಿಯುವಾಗ ಡೈಜಿ ವರ್ಲ್ಡನ್ನು ಓದಿದ್ದು ತಮಗೆಲ್ಲರಿಗೂ ಗೊತ್ತಿರೋ ವಿಷಯ. ಆದ್ದರಿಂದ ನಮ್ಮ ವಾಲ್ಟರ್ ಅವರ ಸಾಧನೆ ಭಾಳ ಅದ್ಭುತವಾದ ಸಾಧನೆ. ಇವತ್ತು ಅವರ ಈ 25 ವರ್ಷದ ಈ ಒಂದು ಸಾಧನೆಯ ಜರ್ನಿ ನಾನು ಕೋವಿಡ್ ಟೈಮ್ನಲ್ಲಿ ನೋಡಿದ್ದೇನೆ. ಆವಾಗ ಬಹುಶಃ ನೀವು ಅರವಿಂದ್ ಬೋಲಾರ್ ಜೊತೆ ಒಂದು ಕಾರ್ಯಕ್ರಮ ಮಾಡಿದ್ದೀರಿ. ದೇಶ ವಿದೇಶದಲ್ಲಿ ಹೋಗಿ ಅವರು ಪಬ್ಲಿಕ್ ಚಾಲೆಂಜ್ ಅಂತೇಳಿ ಒಂದು ಪ್ರೈವೇಟ್ ಚಾಲೆಂಜ್ ಅಂತಂದು ಒಂದು ಕಾರ್ಯಕ್ರಮವನ್ನು ಮಾಡಿದರು. ಬಹುಶಃ ಕೋವಿಡ್ ಟೈಮ್ನಲ್ಲಿ ಮನೆಯೊಳಗೆ ಇದ್ದ ಟೈಮ್ನಲ್ಲಿ ಒಂದು ಕನೆಕ್ಟಿವಿಟಿ, ನಮ್ಮ ತುಳುನಾಡಿನ ಒಂದು ಕನೆಕ್ಟಿವಿಟಿ, ಒಬ್ಬರು ಹೊಂದಾಣಿಕೆ ಮಾಡುವ ಒಂದು ಆ ಕಾರ್ಯಕ್ರಮ ಬಹಳ ಅದ್ಭುತವಾಗಿತ್ತು. ನಮ್ಮಲ್ಲಿ ಬುದ್ಧಿವಂತರು, ನಮ್ಮ ಊರು, ತಂದೆ ತಾಯಿ ಜೊತೆ ಇರಬೇಕು, ಅಜ್ಜನ ಜೊತೆ ಇರಬೇಕು, ನಾವು ಇಲ್ಲೇ ಕೆಲಸ ಮಾಡಬೇಕು ಅನ್ನೋ ಒಂದು ಅಪರ್ಚುನಿಟಿ ಇನ್ನೂ ನಮ್ಮಲ್ಲಿ ಕ್ರಿಯೇಟ್ ಆಗಿಲ್ಲ. ಹಿರಿಯರು ಬಿಟ್ಟು ಹೋದ ಈ ಸಂಸ್ಕೃತಿಯನ್ನು ಉಳಿಸಬೇಕು ಅನ್ನುವ
ಒಂದು ದೃಷ್ಟಿಯಲ್ಲಿ ಇವತ್ತು ಎಷ್ಟೋ ಜನ ಪರವೂರಿನವರು ಮತ್ತೆ ಊರಿಗೆ ಬಂದು ಇವತ್ತು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಈಗ ನಮ್ಮ ಇನ್ಫ್ರಾಸ್ಟ್ರಕ್ಚರ್, ನಮ್ಮ ಜಾಬ್ ಕ್ರಿಯೇಷನ್, ಜಾಬ್ ಪ್ರೊಡ್ಯೂಸರ್ ಸ್ವಲ್ಪ ನಾವು ಅದರ ಬಗ್ಗೆ ಚಿಂತನೆ ಮಾಡಬೇಕು. ಇವತ್ತು ಭಾಳ ಅಗತ್ಯ ಇದೆ. ನನಗೆ ಒಂದಂತ ಹೇಳಿದ್ರೆ ಭಾಳ ಹೆಮ್ಮೆ ಆಗ್ತಾ ಇದೆ. ಎಲ್ಲ ಒಂದು ಕಡೆ ಸಾಮಾನ್ಯ ಕುಟುಂಬದಲ್ಲಿ ನನ್ನ ಹಾಗೆ ಜನಿಸಿದವರು ಭಾಳಷ್ಟು ಜನ ನಮ್ಮ ಕಣ್ಣ ಮುಂದೆ ಇದ್ದಾರೆ. ರೊನಾಲ್ಡ್ ಕೊಲಸೋರ್ ಇರ್ಬೋದು, ರೊನಾಲ್ಡ್ ಮೊಂಟೇರ್ ಇರ್ಬೋದು, ರೊನಾಲ್ಡ್ ಪಿಂಟರ್ ಇರ್ಬೋದು. ಹಾಗೆ ದೇಶ ವಿದೇಶದಲ್ಲಿರೋ ನಾವು ಗುರುತಿಸಿಕೊಂಡು ಮುಂದೆ ಈ ನಮ್ಮ ಊರಿನಲ್ಲಿ ತಮ್ಮದೇ ಆದಂಥ ಒಂದು ಇನ್ವೆಸ್ಟ್ಮೆಂಟ್ ಮುಂದಿನ ದಿನಗಳಲ್ಲಿ ನಾವು ಮಾಡಲಿಕ್ಕಿದ್ದೇವೆ. ಒಂದು ದೊಡ್ಡದಾದ ಒಂದು ಸಭೆ ಮಾಡಿ ಒಂದು ಸುಮಾರು 500 ಜನ ಇನ್ವೆಸ್ಟರ್ಸನ್ನು ಕರೆದು ನಮ್ಮ ಚೀಫ್ ಮಿನಿಸ್ಟರ್ ಮತ್ತು DCM ಕೂಡ ಬರ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಈ ಭಾಗದ ಒಂದು ಅಭಿವೃದ್ಧಿಗೆ ನಾವೆಲ್ಲರೂ ಸೇರಿ ದುಡಿಯೋಣ ಅಂತ ಹೇಳುತ್ತಾ, ಈ ಒಂದು 25 ವರ್ಷದ ಕಾರ್ಯಕ್ರಮ ಡೈಜಿವಳ್ಳಿ ಇವತ್ತು ಏನು ಮಾಡಿದ್ದಾರೆ ಇದೇ ರೀತಿ ಮುಂದುವರಲಿ. ಮುಂದಿನ ದಿನಗಳಲ್ಲಿ ಪ್ರಚಾರದ ಹೊಸ ಬೆಳಕು ದೇಶ ವಿದೇಶದಲ್ಲಿ ಚೆಲ್ಲುವಂತಾಗಲಿ. ನಿಮ್ಮ ಜೊತೆ ನಾವೆಲ್ಲ ನಿಲ್ತೇವೆ ಅಂತ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. Mr. Walter is a talented and focused on delivering value-based content. Be it casual social media reels or important awareness posts or even news coverage from in and around the city in particular and the region in general. He and his team are ever ready to give it their best. It was this resolve that shaped and transformed his humble beginning from a plain, simple, basic web page to one of the most popular and comprehensive news portal in Mangalore and overseas today. Today, DaijiWorld.com has established itself as a preferred digital newspaper for a majority of Mangaloreans in and around Dakshina Kannada, also the entire Kannada district, but also the entire world. In fact, for a multitude of our NRIs, DaijiWorld.com has become as unmissable as their morning bed tea and breakfast. It has become their best way to stay connected with their homes. It's my belief that completing 25 years is not merely about survival or milestone achievement. It is about credibility, consistency and commitment. In an era where information travels at lightning speed, responsible journalism becomes not just necessary but essential. Media is not merely a medium for news, it's a pillar of democracy, a mirror of our society, and a voice for the voiceless. It is about reliability and trust. At this, trust was not built overnight. Mr. Walter and his team earned it through years of honest reporting, ethical and unbiased coverage, professional standards, and the courage to present the truth. Over the past 2.5 decades, DaijiWorld has earned the trust of its audience through integrity and honesty. It has not been only about prompt news coverage, but also about creating awareness drives, philanthropic and CSR activities. It has helped countless families to stay connected across the globe. This is their real achievement.
Congratulations once again. I pray the Almighty to grant you, the entire team, greater success in the years to come and the fortitude to carry on with your noble work. Thank you one and all. Jai Hind, Jai Karnataka.